ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದೃಷ್ಟಿದೋಷ, ಅದರಲ್ಲೂ ಹೆಚ್ಚಾಗಿ ಮನೆಗೆ ಹೊಸದಾಗಿ ಮನೆ ಕಟ್ಟಿರ್ತೀರಾ, ಅದಕ್ಕೆ ಸಂಬಂಧಪಟ್ಟಂತೆ ದೃಷ್ಟಿಯಾಗಿದೆ ಅಂತೀರಾ, ಅಥವಾ ಯಾವುದಾದ್ರು ಹೊಸದಾಗಿ ಮನೆಗೆ ಹೋಗಿರ್ತೀರಾ, ಹೋದ್ರ ಮೇಲೆ ಯಾಕೋ ಈ ಮನೆಗೆ ಬಂದ್ರ ಮೇಲೆ ಸಮಸ್ಯೆಗಳು ಪ್ರಾರಂಭ ಆಗಿದೆ ಅಂತ. ಯಾಕಂದರೆ ಒಂದು ಹಂತದಲ್ಲಿ ಇರ್ತೀವಿ, ಅದಾದಮೇಲೆ ಇನ್ನೊಂದು ಹಂತದಲ್ಲಿ ಬೆಳೆದಾಗ ಸ್ವಲ್ಪ ಚೆನ್ನಾಗಿರುವಂಥ ಮನೆಗೆ ನಾವು ಹೋಗಿರಬಹುದು. ಆವಾಗ ಕೆಲವೊಂದು ದೃಷ್ಟಿದೋಷ ಇತ್ಯಾದಿಗಳು ಕಾಡ್ತಾ ಇರ್ಬೋದು. ಮನೆಗೆ ಬಂದ್ವಿ ಸರ್, ತುಂಬ ಚೆನ್ನಾಗಿತ್ತು, ಆಮೇಲೆ ಕ್ರಮೇಣವಾಗಿ ಯಾಕಂತ ಗೊತ್ತಿಲ್ಲ, ಇವಾಗ ಒಂದು ಸ್ವಲ್ಪ ಡಲ್ ಅನ್ನಿಸ್ತಾ ಇದೆ, ಒಂದು ಸ್ವಲ್ಪ ಡಲ್ ಆಗಿದೆ ಅಂತಲೂ ಕೆಲವರಿಗೆ ಅನ್ನಿಸುತ್ತೆ. ಇದಕ್ಕಾಗಿ ಒಂದು ಸರಳವಾಗಿರುವಂಥ ಒಂದು ಪರಿಹಾರವನ್ನು ನಾನು ತಂದಿದ್ದೀನಿ. ನಿಮಗೆ ನೀವೇ ಈ ಪರಿಹಾರವನ್ನು ಮಾಡ್ಬೋದು. ಮನೆಯಲ್ಲಿದ್ದಂಥ ಯಾವುದೇ ವ್ಯಕ್ತಿ ಈ ಪರಿಹಾರ ಮಾಡ್ಬೋದಾ ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು. ಮನೆ ಯಜಮಾನ್ರೇ ಪರಿಹಾರ ಮಾಡಬೇಕಾ ಅನ್ನುವಂಥದ್ದು ಏನೂ ಇಲ್ಲ, ಯಾರು ಬೇಕಾದರೂ ಮಾಡಿ. ಅಮಾವಾಸ್ಯೆ ದಿನ ಈ ಪರಿಹಾರವನ್ನು ಮಾಡಬೇಕು. ಬೇರೆ ದಿನಗಳಲ್ಲಾಗುತ್ತಾ ಅಂದರೆ ಬೇಡ, ಅಮಾವಾಸ್ಯೆ ದಿನವೇ ಈ ಪರಿಹಾರವನ್ನು ಮಾಡಿ. ಅಮಾವಾಸ್ಯೆ ದಿನ ಸಂಜೆ ಒಂದು 6 ಗಂಟೆ ಅಥವಾ 6:30, 6 ಗಂಟೆ ಅಥವಾ 6:30, 6 ಗಂಟೆ 30 ನಿಮಿಷ, ಅರ್ಥ ಆಯ್ತಾ? ಸೊ 6 ಗಂಟೆ ಅಥವಾ 6:30 ಒಳಗಾಗಿ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ತಗೊಳ್ಳಿ. ಒಂದು ಚಿಕ್ಕದಾಗಿರುವಂಥ ಯಾವುದಾದ್ರು ಒಂದು ಇದರಲ್ಲಿ ನೀವು ಮುಚ್ಚಳದಲ್ಲಿ ತೊಗೊಂಡ್ರು ಸಾಕು. ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ತಗೊಳ್ಳಿ. ಅದರಲ್ಲಿ ಒಂದು ಕಬ್ಬಿಣದ ಮೊಳೆಯನ್ನು ಅದರಲ್ಲಿ ನೀವು ಹಾಕಿಡಬೇಕು, ನೆನೆಸಿಡಬೇಕು. ಈ ಕಬ್ಬಿಣದ ಮೊಳೆ ಎಷ್ಟು ದೊಡ್ಡದಿರಬೇಕಂದ್ರೆ ಒಂದೇ 1 ಇಂಚು ಇರಬೇಕು. 2 ಇಂಚು 3 ಇಂಚು ಆ ಥರದ್ದೆಲ್ಲ ಬೇಡ, 1 ಇಂಚು ಇರಬೇಕು ಕಬ್ಬಿಣದ ಮೊಳೆ. ಒಂದೇ ಒಂದನ್ನು ಬಂದು ಅದರಲ್ಲಿ ನೀವು ನೆನೆಸಿಡಿ, ನೆನೆಯೋ ಥರ ಅಷ್ಟು ಮಾತ್ರ ಸಾಸಿವೆ ಎಣ್ಣೆ ಇದ್ದರೆ ಸಾಕು. ಎಲ್ಲಾದರೂ ಇಡಿ, ಮನೆಯಲ್ಲಿ ಯಾವುದಾದ್ರು ಜಾಗದಲ್ಲಿ ಇತ್ತು ಪರವಾಗಿಲ್ಲ. ಅದೇ ದಿನ ಅಮಾವಾಸ್ಯೆ ದಿನ ಸಾಯಂಕಾಲ ಒಂದು 6ರಿಂದ 6:30ಗೆ ನಾನು ಹೇಳಿರುವಂಥ ಈ ಪ್ರಯೋಗವನ್ನು ಮಾಡಿದ್ದೀರಾ. ಅದೇ ದಿನ ರಾತ್ರಿ 9 ಗಂಟೆಯ ನಂತರ, 9 ಗಂಟೆ, 9:30, 10 ಗಂಟೆ, 11 ಗಂಟೆ ಯಾವಾಗಾದರೂ ಪರವಾಗಿಲ್ಲ, ಈ ಕಬ್ಬಿಣದ ಮೊಳೆಯನ್ನು ತೆಗೆದು ನಿಮ್ಮ ಮನೆಯ ಮುಖ್ಯ ದ್ವಾರ ಏನಿದೆಯೋ ಅದಕ್ಕೆ ಹೊಡಿಬೇಕು. ಸೈಡಲ್ಲಿ ಹೊಡಿತಿರೋ, ಮೇಲ್ಗಡೆ ಹೊಡಿತಿರೋ, ಕೆಳಗಡೆ ಹೊಡಿತಿರೋ, ಈ ಥರದ್ದು ಯಾವುದೂ ಲೆಕ್ಕಾಚಾರ ಇಲ್ಲ. ಕೆಳಗಡೆನೇ ಬಂದ್ಬಿಟ್ಟು ತಲೆಬಾಗಿಲಿಗೆ ಹೊಡಿಬೇಕು ಅನ್ನೋದು ಯಾವುದೂ ಲೆಕ್ಕಾಚಾರ ಇದರಲ್ಲಿ ಇಲ್ಲ. ಸೊ ನೀವು ಎಲ್ಲಿ ಬೇಕಾದರೂ ಆಗಿರ್ಬೋದು, ಬಾಗಿಲಿಗೆ ಈ ಮೊಳೆ ಜಡಿಬೇಕು. ಸರ್ ಬಾಗಿಲಿಗೆ ಇಡ್ಬೋದಾ? ಇಡ್ಬೋದು. ತಲೆಬಾಗಿಲಿಗೆ ಇಡ್ಬೋದು. ಮುಖ್ಯ ದ್ವಾರಕ್ಕೆ ಈ ಮೊಳೆಯನ್ನು ಹೊಡೀರಿ. ಇದು ಒಂದೇ ಪ್ರಯೋಗ ಸಾಕು. ಯಾವುದೇ ರೀತಿಯಾದಂಥ ದೃಷ್ಟಿದೋಷ ನಿಮ್ಮ ಮನೆಗೆ ಆಗಿದ್ದರೆ, ವ್ಯಕ್ತಿಗಳಿಗಲ್ಲ, ಮನೆಗೆ ಆಗಿದ್ದರೆ ಅದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಅಥವಾ ಈ ದೃಷ್ಟಿದೋಷದ ವತಿಯಿಂದ ಯಾವುದಾದ್ರೂ ಕೆಲಸ ಕಾರ್ಯಗಳು ಅರ್ಧದಲ್ಲೇ ನಿಂತಿದ್ರೆ, ಆರೋಗ್ಯ ಸಮಸ್ಯೆಗಳು ಇತ್ಯಾದಿಗಳು ಈ ದೃಷ್ಟಿದೋಷದ ವತಿಯಿಂದ ಬರ್ತಾ ಇದ್ದರೆ, ಧನಹಾನಿ ಇತ್ಯಾದಿಗಳು ಈ ದೃಷ್ಟಿದೋಷದ ವತಿಯಿಂದ ಬರ್ತಾ ಇದ್ದರೆ ಅದು ಸಂಪೂರ್ಣವಾಗಿ ನಿಂತೋಗುತ್ತೆ. ಇದೇ ರೀತಿ ಸರಳವಾಗಿರುವಂಥ ವಿಚಿತ್ರವಾಗಿರುವಂಥ ಪರಿಹಾರಗಳಿಗಾಗಿ ಗುರುಭಕ್ತಿ ಜ್ಯೋತಿಷ ಕೇಂದ್ರದ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮ್ಮ ಯಾವುದಾದ್ರು ಅಪಾಯಿಂಟ್ಮೆಂಟ್ ಇತ್ಯಾದಿಗಳು ನಿಮಗೆ ಬೇಕು ಅಂತ ಏನಾದರೂ ಇತ್ತು ಅಂತ ಹೇಳಿದ್ರೆ, ನಮ್ಮದು ಇವಾಗ ವಾಟ್ಸಪ್ ಮೆಸೇಜ್ ಅಪಾಯಿಂಟ್ಮೆಂಟ್ಗಳು ಮಾತ್ರ ಇರೋದ್ರಿಂದ ನಮ್ಮ ಕೆಳಗಡೆ ತೋರಿಸ್ತಾ ಇರುವಂಥ ಸಂಖ್ಯೆಗೆ ಮೆಸೇಜ್ ಅಪಾಯಿಂಟ್ಮೆಂಟು ನೀವು ಒಂದು ಮೆಸೇಜ್ ಮಾಡಿ ಅಪಾಯಿಂಟ್ಮೆಂಟ್ ಡೀಟೇಲ್ ಕಳಿಸಿ. ಇಷ್ಟೇ ಸಾಕು. ನೀವು ಕರೆ ಮಾಡ್ತೀರಾ, ಕರೆ ಮಾಡುವಂಥ ಕೆಲಸಗಳೆಲ್ಲ ನಿಮ್ಗೆ ಏನು ಬೇಡ. ಜಸ್ಟ್ ಈ ನಂಬರಿಗೆ, ನಾವು ಹಾಕ್ತಾ ಇರುವಂಥ ಆಫೀಸ್ ನಂಬರ್ಗೆ ನೀವೊಂದು ಮೆಸೇಜ್ ಕಳಿಸಿ, ಅಪಾಯಿಂಟ್ಮೆಂಟ್ ಡೀಟೇಲ್ ಕಳಿಸಿ ಅಂತ ನಾವು ಕಳಿಸ್ತೀವಿ. ಅದನ್ನು ನೋಡಿ ಆದ್ರ ಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಬೇಕು ಅಂದರೆ ಖಂಡಿತವಾಗ್ಲೂ ನೀವು ತಗೋಬೋದು. ಸರ್ ಅಪಾಯಿಂಟ್ಮೆಂಟ್ಗಳು ಬೇಡ, ತುಂಬ ಕಷ್ಟದಲ್ಲಿದ್ದೀವಿ, ತುಂಬ ಸಮಸ್ಯೆನಲ್ಲಿದ್ದೀವಿ ಅಂತ ಹೇಳಿದ್ರೆ, ನಾವು ನಮ್ಮ ಈ ಗುರುಭಕ್ತಿ ಚಾನಲಲ್ಲಿ ಸುಮಾರು 800ಕ್ಕಿಂತ ಜಾಸ್ತಿ ವಿಡಿಯೋಗಳನ್ನ ಬಿಟ್ಟಿದ್ದೀವಿ. ಸಮಸ್ಯೆಗಳಿಗೆ ಪರಿಹಾರ ಒಂದಾಗಲ್ಲ, ಒಂದೇ ಸಮಸ್ಯೆಗೆ 4 ಪರಿಹಾರಗಳನ್ನ ಕೊಟ್ಟಿದ್ದೀವಿ. ಯಾವುದಾದ್ರೂ ಒಂದು ಪರಿಹಾರಗಳು, ನಿಮ್ಮ ಸಮಸ್ಯೆ ಏನಿದೆ ಅಂತ ನೋಡಿ, ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ನೋಡಿ, ಅದರಲ್ಲಿರುವಂಥ ಪರಿಹಾರಗಳನ್ನು ಪ್ರಾರಂಭ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ.